ಎಲ್ಲರಿಗೂ ನಮಸ್ಕಾರಗಳು. ದಾನೇಶ್ವರ್ ಕಿಚನ್ ಚಾನಲಿಂದ ರಾಗಿ ರೀ. ಇದು ರಾಗಿನ ಒಂದಿನ ನೆನೆಸ್ಬಿಟ್ಟು ಜಡ್ಡಿ ಹಿಡ್ದು ಜೀನಿಗೆ ಹಾಕ್ಸಿ ನೋಡ್ರಿ ಶೆಣಗಿ ಮಾಡೋಕ್ಕೆ ರಾಗಿ. ಇದ್ರಾಗ ರಾಗಿ ಹಪ್ಪಳನೂ ಮಾಡ್ಬೋದು, ಶೆಣಗಿನೂ ಮಾಡ್ಬೋದು ರೀ. ಇವು ಗೋಧಿ ಚಕ್ಲಿ ಮಾಡಿದ್ದೀನಿ, ಇವಾಗ ರಾಗಿದು ಶೆಣಗಿ ಮಾಡೋಣ ಅಂದಿದ್ದೀನಿ ರೀ. ರಾಗಿದು ನೋಡ್ರಿ, ಉಪ್ಪು ಕಡಿಮೆ ಇದ್ದಷ್ಟು ಒಳ್ಳೇದ್ರಿ. ಶೆಣಗಿಗೆ ಮಾತ್ರ ಹಿಂಗ್ರಿ, ಖಾರ ನಿಮ್ಗೆ ಎಷ್ಟು ಬೇಕು ನೋಡಿ ಹಾಕೊಬೋದ್ರಿ. ನೋಡಿ ಇದು ಹಪ್ಪದ ಖಾರ. ಸೋಡಾ ಬೇಕಾದ್ರೆ ಹಾಕ್ಬೋದ್ರಿ. ಹಪ್ಪದ ಖಾರ ಇದ್ರೆ ಹಾಕಿದ್ರೆ ಸೋಡಾ ಹಾಕ್ರ. ಸೋಡಾ ಅಂತೂ ಇಡ್ಲಿ ದೋಸೆಗೆ ಇಟ್ಕೊಂಡಿರ್ತಿರಲ್ರಿ, ಎಲ್ಲರ ಮನೆಯಾಗ ಇರುತ್ತೆ. ಇದು ಹಪ್ಪದ ಖಾರ ಇಲ್ಲ ಅಂದ್ರೆ ನಡಿತೈತ್ರಿ. ರಾಗಿ ಇದೇ ಫಸ್ಟ್ ಟೈಮ್ ಮಾಡ್ತಿದ್ದೀನಿ ರೀ ಶೆಣಗಿ. ನಾನು 3 ಗಂಟೆಗೆ ಎದ್ದಿದ್ದೀನಿ ರೀ. ನೋಡಿರಿ, ಚಕ್ಲಿ ಹಪ್ಪಳ ಮಾಡ್ಬೇಕಂದ್ರೆ ನನಗೆ ನಿದ್ದೆ ಮಾಡೋಕ್ಕಾಗಿಲ್ಲ. 3 ಗಂಟೆಗೆ ಎದ್ದಿದ್ದೀನಿ. ತುಂಬ ಕೆಲಸ ಆಗುತ್ತೆ ಅಲ್ರಿ, ಎಲ್ಲ ಮುಗಿಸ್ಕೊಂಡು ಚಕ್ಲಿ ಆಲ್ರೆಡಿ ಚಕ್ಲಿ ಎಲ್ಲ ರೆಡಿ ಆಗಿದೆ ರೀ. ಶೆಣಗಿ ಮಾಡಿಬಿಟ್ರೆ ಟಿಫನ್ ಮಾಡೋದು. ಇದನ್ನು ಗಂಟು ಇರಬಾರ್ದ್ರಿ, ಹಂಗೆ ಕೈ ಆಡಿಸ್ತಾ ಇರಬೇಕು. ರಾಗಿ ಶೆಣಗಿ ಉಪ್ಪು ಎಷ್ಟು ಕಡಿಮೆ ಇರುತ್ತೆ ಅಷ್ಟು ಚೆನ್ನಾಗ್ರಿ. ಇದಕ್ಕೆ ಬೇಕಾದ ಅಜ್ವಾನ ಜೀರಿಗೆ ಹಾಕ್ಬೋದ್ರಿ. ಹಿಂಗೆ ಹಾಕಿದ್ದೀನಿ, ಹಿಂಗು ಹಾಕಿದ್ದೀನಿ. ಹಿಂಗು ಭಾಳ ಒಳ್ಳೇದ್ರಿ. ಗೋಧಿದು ಹಪ್ಪಳ ಒಂದು ಮಾಡ್ಬೇಕ್ರಿ. ಅದು ಮಾಡಿದ್ರೆ ಮುಗೀತ್ರಿ. ಒಂದು ವರ್ಷಕ್ಕೂ ಶಾವಿಗೆ ಒಂದು ರೆಡಿ ಮಾಡಬೇಕು. ಶಾವಿಗೆ ತರಿಸ್ಬೇಕ್ರಿ. ಅದನ್ನು ಮಳೆ ಊರಿನಲ್ಲಿ ತರಬೇಕು. ನಮ್ಮ ಶಾವಿಗೆ ಯಾವಾಗಲೂ ಇಲ್ಲಿ ಸಿಗ್ತಾರೆ ನಮಗೆ. ನಮ್ಮ ಹಳೆ ಊರಿನಾಗ ಚೆನ್ನಾಗಿರುತ್ತೆ, ತಗೊಂಬರ್ತೀನಿ. ಹಳೆ ಊರು ಹೊಸ ಊರು ಅಂತ ಒಬ್ರು ಕೇಳಿದ್ದೀರಾ. ಹಳೆ ಊರು ಅಂದರೆ ಗೇಟ್ ಆ ಕಡೆಗೆ ಹಳೆ ಊರು ಅಂತಾರೆ, ಗೇಟ್ ಈ ಕಡೆಗೆ ಹೊಸ ಊರು ಅಂತೀವ್ರಿ. ಹಂಗಾಗಿ बिहार आलू ನೀರು ಕುದಿತಾ ಇದೆ. ಸಣ್ಣ ಉರಿ ಇಟ್ಕೊಂಡು ಕೈ ಹಿಡ್ತಾ ಬರ್ತೀನಿ ರೀ, ಗಂಟು ಬೀಳಬಾರ್ದು. ರಾಗಿ ಹಪ್ಪಳ ಮಾಡ್ತೀನಿ ರೀ. ಯುಗಾದಿ ಹಬ್ಬ ಆಗಿದ ಮೇಲೆ ಮಾಡ್ಬೇಕಂದಿದ್ದೀನಿ ರೀ. ತುಂಬ ಆರೋಗ್ಯಕ್ಕೆ ಒಳ್ಳೇದ್ರಿ ಇದು ರಾಗಿ ಮುದ್ದೆ. ನಾವು ರಾಗಿ ಮುದ್ದೆ ಯಾವಾಗ ಮಾಡ್ತೀವಿ. ತಾಲಿಪೆಟ್ಟು ಭಾಳ ತಾಲಿಪೆಟ್ಟು ಮಾಡ್ತೀವಿ. ರಾಗಿ ಬಾಲ್ಟು, ರಾಗಿ ಕಿಲ್ಸ. ನಾನು ಮಾಡಿದ್ರೆ ಶಿಲ್ಪಾರ ಮನೆಗೆ ರಾಗಿದಂತ ಮಾಡ್ತಾರೆ. ಅವ್ರು ಯಾವಾಗೂ ಮಾಡಿದ ಕೊಡ್ತಾರೆ ರಾಗಿದು.
ಇದು ಬೆಂಗಳೂರಿಂದ ದೊಡ್ಡಬಳ್ಳಾಪುರ ಹತ್ರ ರಾಗಿ ಇದೆ. ಇದು ಅಲ್ಲಿಂದ ನಮ್ಮ ಶಿಷ್ಟ್ರ ಮನೆ ಯಶಿಕಾ ರಾಜ್ ಅವ್ರ ಮನೆ ರಾಗಿ ಇದೆ. ಇದು ಗಂಟಾಗುತ್ತೆ, ಕೈ ಹಾಕ್ತಾ ಇರಬೇಕು. ಇನ್ನೂ ಸ್ವಲ್ಪ ಉಳಿದಿದ್ದಾರೆ, ಅರ್ಧ kg ಏನು ಹಾಕ್ತಿಲ್ಲ. ಇದೆಲ್ಲ ಗಟ್ಟಿ ಆಗತ್ರಿ, ತಡಿ. ಕುದಿಯಕ್ಕೆ ಇಟ್ಬಿಡ್ತೀನಿ ರೀ. ನಾನು ಟಿಫನ್ ರೆಡಿ ಮಾಡಬೇಕು ತಿಂಡಿಗೆ. ಈ ಟೈಮ್ಗೆ ರಾಗಿ ಅಂಬಲಿ, ರಾಗಿ ನೋಡಿ ಗಂಜಿ ತುಂಬ ಒಳ್ಳೇದು. ರಾತ್ರಿ ಮುದ್ದೆ ಮಾಡಿಟ್ಟು ಮೊಸರನ್ನ ಮಜ್ಜಿಗೆ ಹಾಕೊಂಡು ಕುಡಿದ್ರೆ ಭಾಳ ಒಳ್ಳೇದ್ರಿ. ಬಿಸಿಲುಗಾಲ ತುಂಬ ಬಿಸಿಲಿದೆ. ಇದಕ್ಕೆ ಹಿಂಗೆ ಹಾಕಿದ್ದೀವಿ, ತುಂಬ ಚೆನ್ನಾಗಿದೆ. ಆಮೇಲೆ ಸ್ವಲ್ಪ ಬೇಕಾದ್ರೆ 4 ಅಜ್ವಾನ ಜೀರಿಗೆ ಹಾಕ್ಬೋದ್ರಿ. ಬೇಕಾದ್ರೆ ಹಾಕ್ಬೋದು, ಬೇಡದ್ರೆ ತಿನ್ಬೋದು. ಚೆಂದ ಕುದಿದ್ರಿ. ರಾಗಿ ಸಂಡಿಗೆ ಚೆನ್ನಾಗಿ ಬೇಯಿಸಿದ್ದೀನಿ. ಇವಾಗ ಒಂದು ಬೇಲಿ ಇಲ್ಲಿದ್ರೆ ಒಂದು ಬಟ್ಟೆ, ಕಾಟನ್ ಬಟ್ಟೆ ಮೇಲೆ ಹಾಕ್ಬೋದ್ರಿ. ಕಾಟನ್ ವೇಲ್ ಮೇಲೆ ಇದ್ರೆ ತಣ್ಣಗಾಗಿದ ಮೇಲೆ ಹಾಕ್ತೀನಿ ರೀ. ಒಂದು ಅರ್ಧ ಗಂಟೆ ಬೇಯಿಸಿದ್ದೀನಿ ರೀ ಇದನ್ನು. ರಾಗಿ ಸಂಡಿಗೆ ತೋರಿಸ್ತಾ ಇದ್ದೀನಿ. ನೀರು ತೋರಿಸ್ತಾರೆ. ನೋಡ್ರಿ, ರಾಗಿ ಸಂಡಿಗೆ ರೆಡಿಯಾಗಿದೆ. ಬಿಸಿಲ್ಗೆ ಹಾಕಿ ಚೆನ್ನಾಗಿ ಒಣಸಿದ್ದೀನಿ. ಇದು ಒಂದು ಅರ್ಧ kg ಇದ್ರಿ. ಇದು ಎಣ್ಣೆ ಕಾದಿದೆ. ರಾಗಿ ಹಪ್ಪಳ ಮಾಡಬೇಕ್ರಿ. ಇವತ್ತು 5 ಇದೆ, ನೋಡಬೇಕು. ಅದನ್ನು ಭಾಳ ಮಾಡಲ್ರಿ. ಇದೇ ಮಾಡಿದ್ರೆ ಇಷ್ಟು ತೆಗ್ದಿಟ್ಟಿದ್ದೀನಿ. 1/4 kg ಅಷ್ಟು ಇರ್ಬೇಕೇನು ಅಷ್ಟೇ. ನೋಡ್ರಿ ರಾಗಿ ಸಂಡಿಗೆ ಅಮ್ಮ ಮನೆಗೆ ಮಾಡ್ತಾರೆ. ರಾಗಿ ಚಕ್ಲಿ, ಸಂಡಿಗೆ ಇವೆಲ್ಲ ಮಾಡ್ತಿದ್ರು. ನಾನು ಫಸ್ಟ್ ಟೈಮ್ ಮಾಡಿರೋದು. ಅಮ್ಮನ ಮನೆಗೆ ಮಾಡಿದ್ದಾರೆ ನಾವು ಸಣ್ಣರಿದ್ದಾಗೆಲ್ಲ. ಈಗ ಯುಗಾದಿ ಹಬ್ಬ ಅಲ್ರಿ, ನಾ ಎಲ್ಲ ರೆಡಿ ಮಾಡ್ಕೊಬೇಕು. ಶಾವಿಗೆ ಎಲ್ಲ
ಇದಕ್ಕೆ ಖಾರ ಪುಡಿ ಅಷ್ಟೇ ಹಾಕಿದ್ರೆ ಅಜ್ವಾನ ಜೀರಿಗೆ ಹಾಕಿಲ್ಲ, ಹಪ್ಪಳ ಖಾರ ಹಾಕಿರೋದು. ನೋಡ್ರಿ ರಾಗಿ ಸಂಡಿಗೆ ರೆಡಿಯಾಗಿದೆ. ಪ್ಲೀಸ್ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಫುಲ್ಲು ವಿಡಿಯೋ ನೋಡಿ.